ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನೋಡಿ, ಈ 3 ಅಪ್ಡೇಟ್ಸ್ ಬಂದು ಸ್ಟೂಡೆಂಟ್ಸ್ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದಿಷ್ಟು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರು. ಅದರಲ್ಲಿ ಸ್ಟೂಡೆಂಟ್ಸ್ ಇರುವಂತಹ ತುಂಬಾ ಡೌಟ್ಸ್ ಅಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ 3 ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ. ಆ 3 ಅಪ್ಡೇಟ್ಸ್ ಯಾವ್ದಾವ್ದು ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀನಿ. ನೋಡಿ, ಆ 3 ಅಪ್ಡೇಟ್ಸ್ ಅಲ್ಲಿ ಬಂದು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂದ್ರೆ, ನಾನು ಅಪ್ಲೈ ಮಾಡೋ ಟೈಮ್ಗೆ ನಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆದ್ರೆ ಒಂದು ರಿನ್ಯೂವಲ್ ಆಗಿರ್ಲಿಲ್ಲ ಅಂದ್ರೆ ಎಕ್ಸ್ಪೈರ್ ಆಗಿತ್ತು, ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ, ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾಡ್ತೀನಿ. ಅಂಡ್ ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂತಂದ್ರೆ, ನಾನು ಸ್ಕಾಲರ್ಶಿಪ್ ಏನೋ ಅಪ್ಲೈ ಮಾಡಿದೀನಿ, ಬಟ್ ನಂದು ಲಾಸ್ಟ್ ಇಯರ್ದು ಅಂದ್ರೆ ನಾನು ಈಗ ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ. ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ನಂದು ಸೆಕೆಂಡ್ ಸೆಮ್ ಅಲ್ಲಿ ಒಂದು 2 ಸಬ್ಜೆಕ್ಟ್ಸ್ ಆದ್ರೆ ಫೇಲ್ ಆಗಿತ್ತು, ಒಂದು ಸಬ್ಜೆಕ್ಟ್ ಆದ್ರೆ ಫೇಲ್ ಆಗಿತ್ತು. ನನಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತೀನಿ. ಅಂಡ್ ಹಾಗೇನು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದ್ದಾರೆ ಅಂದ್ರೆ, ನನಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಯಾಕೆ ತೋರಿಸಿಲ್ಲ, PMSSP ಸ್ಕಾಲರ್ಶಿಪ್ ಯಾಕೆ ತೋರಿಸಿಲ್ಲ ನನ್ನ ಒಂದು ಸ್ಟೇಟಸ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಮೊದಲಿಗೆ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನ್ ಬರುತ್ತೆ, ಆ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು RD ನಂಬರ್ ಅಂತ ಬರುತ್ತೆ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮೇಲೆ ಇರುವಂತಹ RD ನಂಬರ್ ಅಂತ ಏನ್ ಬರುತ್ತೆ, ಆ ಒಂದು RD ನಂಬರ್ ಅನ್ನ ನೀವು ಎಂಟರ್ ಮಾಡಿರ್ತೀರಾ ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದ್ರು ಕೆಲವೊಂದ್ಸಲಿ ತಗೊಂಡಿರುತ್ತೆ, ಓಕೆನಾ, ತಗೊಂಡಿರುತ್ತೆ. ಅಂಡ್ ಹಾಗೇನೋ ನಿಮ್ದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಸಹ ಆಗಿರುತ್ತೆ. ಸೊ ನೀವೇನ್ ಅನ್ಕೊಂಡಿರ್ತೀರಾ, ನಂದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಏನೋ ಆಗಿದೆ, ನನಗೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೀವು ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಪ್ಲೈ ಮಾಡ್ಬಿಟ್ಟಿದ್ದೀರಾ ಒಂದು ಎಕ್ಸ್ಪೈರ್ ಆಗಿದ್ದಾಗ ಅಂತ ಹೇಳ್ಬಿಟ್ಟು ನೀವು ಅದನ್ನ ಸುಮ್ಮನೆ ಹಂಗೆ ಬಿಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೋಗಿ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ತುಂಬಾ ದಿನ ಏನ್ ಟೈಮ್ ತಗೊಳ್ಳೋದಿಲ್ಲ. ಜಸ್ಟ್ ನಿಮ್ಮ ಒಂದು ಓಲ್ಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಹಾಗೇನೋ ನಿಮ್ಮ ಒಂದು ಫ್ಯಾಮಿಲಿದು ರೇಷನ್ ಕಾರ್ಡ್ ತಗೊಂಡು ಹೋಗಿದ್ರಾ ಅಂತ ಅಂದ್ರೆ ವಿತಿನ್ 10 to 15 ಮಿನಿಟ್ಸ್ ಒಳಗಡೆ ರಿನ್ಯೂವಲ್ ಮಾಡ್ಕೊಡ್ತಾರೆ. ಅಂಡ್ ಹಾಗೇನೋ ನಿಮ್ಗೆ ಒಂದು 5 to 10 ಡೇಸ್ ಒಳಗಡೆ ಹೊಸ ಕಾಫಿ ಆದ್ರೆ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ರಿನ್ಯೂವಲ್ ಆಗಿರುವಂತದ್ದು ಹೊಸ ಕಾಫಿ ಆದ್ರೆ ಬರುತ್ತೆ. ನೀವು ಅದನ್ನ ತಗೊಂಡು ಮತ್ತೆ ಒಂದು ಡೌನ್ಲೋಡ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಪ್ರಿಂಟ್ ಔಟ್ ಆದ್ರೂ ತೆಗೆದು ಇಟ್ಕೋಬಹುದು, ಓಕೆನಾ. ಸದ್ಯಕ್ಕಂತೂ ಏನು ಪ್ರಾಬ್ಲಮ್ ಆದ್ರೆ ಇಲ್ಲ. ನಿಮ್ದು ಎಕ್ಸ್ಪೈರ್ ಆಗಿದ್ರು ನೀವು ಅಪ್ಲೈ ಮಾಡ್ಬಿಟ್ಟಿದ್ರ, ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಸಹ ಆಗಿದೆ ಅಂತ ನೀವು ಹೇಳ್ತಿದ್ರ. ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದ್ರು ಏನು ತೊಂದರೆ ಇಲ್ಲ. ಅಥವಾ ನೀವು ಅಪ್ಲೈ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೊಟ್ಟಾಗ ತಗೊಂಡಿದೆ ಅಂತಂದ್ರೆ ಏನೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಅದನ್ನ ಹಂಗೆ ಬಿಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ನಿಮ್ಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಹೋಗಿ ರಿನ್ಯೂವಲ್ ಆದ್ರೆ ಮಾಡಿಸ್ಕೊಳ್ಳಿ, ಯಾರ್ದೆಲ್ಲ ಎಕ್ಸ್ಪೈರ್ ಆಗಿರುತ್ತಾ. ಯಾಕಂತಂದ್ರೆ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ. ಇಲ್ಲಿ ತುಂಬಾ ಜನ ಏನ್ ಅನ್ಕೊಂಡಿರ್ತಾರ, ನಾನು ಅಪ್ಲೈ ಮಾಡೋ ಟೈಮಲ್ಲಿ ಎಕ್ಸ್ಪೈರ್ ಆಗಿತ್ತಲ್ವಾ, ಸೊ ನಾನು ಈಗ ಹೋಗ್ಬಿಟ್ಟು ಏನಾದ್ರು ರಿನ್ಯೂವಲ್ ಮಾಡಿಸಿದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ರೆ. 100% ಆಗಿ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ. ಇನ್ನೂನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಯಾವಾಗಿರುತ್ತೆ ಅಂತ ಅಂದ್ರೆ, ನೀವು ರಿನ್ಯೂವಲ್ ಮಾಡಿಸಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಹೋಗಿ ರಿನ್ಯೂವಲ್ ಆದ್ರೆ ಮಾಡಿಸ್ಕೊಳ್ಳಿ, ಓಕೆನಾ. ಈ ಒಂದು ಡೌಟ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಇರುವಂತಹ ಇನ್ನೊಂದು ಡೌಟ್ ಏನು ಅಂತ ಅಂದ್ರೆ, ನಾನೀಗ ಡಿಗ್ರಿ ಸೆಕೆಂಡ್ ಇಯರ್ ಓದ್ತಿದ್ದೀನಿ, ನಂದು ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಸೆಮ್ ಅಲ್ಲಿ 1 or 2 ಸಬ್ಜೆಕ್ಟ್ಸ್ ಬ್ಯಾಕ್ ಇತ್ತು. ನಾನೀಗ ಸೆಕೆಂಡ್ ಇಯರ್ ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಅಲ್ಲಿ ಕೇಳ್ತು ಸೆಕೆಂಡ್ ಇಯರ್ ಗೆ ಪ್ರಮೋಟೆಡ್ ಅಂತ ಹೇಳ್ಬಿಟ್ಟು. ಹೌದು, ನಾನು ಪ್ರಮೋಟೆಡ್ ಅಂತಾನೆ ಕೊಟ್ಟೆ. ಯಾಕಂತಂದ್ರೆ ನಾನು ಸೆಕೆಂಡ್ ಇಯರ್ ಫೀಸ್ ಕಟ್ಟಿದ್ದೀನಿ, ಸೆಕೆಂಡ್ ಇಯರ್ ಅಲ್ಲಿ ನಾನು ಥರ್ಡ್ ಸೆಮ್ ಕ್ಲಾಸಸ್ ಕೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ನೀವು ಕೇಳ್ತಿದ್ದೀರಾ. ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಓಕೆನಾ. ನೀವು ಈ ಒಂದು ಎಕ್ಸಾಂಪಲ್ ಅನ್ನ ಅರ್ಥ ಮಾಡ್ಕೋಬೇಕು. ನೀವು ಮತ್ತೆ ಬಂದ್ಬಿಟ್ಟು ಈಗ ಥರ್ಡ್ ಸೆಮ್ ನಡೀತಿಲ್ಲ ಅಂದ್ರೆ ಆರ್ಟ್ ಸೆಮ್ ನಡೀತಿಲ್ಲ, ಈವನ್ ಸೆಮ್ ನಡೀತಿರೋದು ಅಂತ ಹೇಳ್ಬೇಡಿ. ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಹೇಳಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಆದ್ರೆ ಮಾಡ್ತಿದ್ದೀನಿ, ಓಕೆನಾ. ಈಗ ನಾನು ಹೇಳ್ತಿದ್ದೀನಿ, ಸೆಕೆಂಡ್ ಸೆಮ್ ಅಲ್ಲಿ 1 or 2 ಸಬ್ಜೆಕ್ಟ್ಸ್ ಬ್ಯಾಕ್ ಇತ್ತು. ಈಗ ನಾನು ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದಿದ್ದೀನಿ ಅಲ್ವಾ, ಈಗ ನಾನು ಅಡ್ಮಿಷನ್ ಅನ್ನು ಸಹ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಪ್ರಮೋಟೆಡ್ ಅಂತ ಕೊಟ್ಟೆ. ಅಂಡ್ ಹಾಗೇನು ನಂದು ಏನ್ ರಿಸಲ್ಟ್ ಬಂದಿತ್ತು ಅದೇ ರಿಸಲ್ಟ್ ಕೊಟ್ಟೆ. ನಾನು ಪಾಸ್ ಆರ್ ಫೇಲ್ ಅಂತ ಇತ್ತು, 1 ಸಬ್ಜೆಕ್ಟ್ ಫೇಲ್ ಆಗಿರೋದ್ರಿಂದ ಫೇಲ್ ಅಂತ ಕೊಟ್ಟೆ ಅಂತ ಹೇಳ್ತಿದ್ದಾರೆ. ಅಂಡ್ ಕೆಲವೊಂದಿಷ್ಟು ಜನ ನಾನು ಸೆಕೆಂಡ್ ಇಯರ್ ಗೆ ಪ್ರಮೋಟ್ ಆಗಿರೋದ್ರಿಂದ ನಾನು ಎಸ್ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೀವು ಕೇಳೋದ ಆದ್ರೆ, ಖಂಡಿತವಾಗ್ಲೂ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ, ಓಕೆನಾ. ಇದರಲ್ಲಿ ನೀವು ಯಾವುದೇ ತರ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪ್ರತಿ ವರ್ಷ ನಿಮ್ಗೆ ಕೊಡುವಂತದ್ದು. ಈಗ ನೀವು ಫಸ್ಟ್ ಇಯರ್ ಅಲ್ಲಿ ಒಂದು ಎಕ್ಸಾಮ್ ಬರ್ದಿದ್ದೀರಾ, ಸೆಕೆಂಡ್ ಸೆಮ್ ಅಲ್ಲಿ ನಿಮ್ದು ರಿಸಲ್ಟ್ಸ್ ಬಂದಿದೆ, 2 ಸಬ್ಜೆಕ್ಟ್ ಫೇಲ್ ಆಗಿದೆ. ಬಟ್ ನೀವು ಸೆಕೆಂಡ್ ಇಯರ್ ಗೆ ಏನಿದೆ, ಸೆಕೆಂಡ್ ಇಯರ್ ಗೆ ಅಡ್ಮಿಷನ್ ಅನ್ನ ತಗೊಂಡಿದ್ದೀರಾ, ಸೆಕೆಂಡ್ ಇಯರ್ ಫೀಸ್ ಅನ್ನ ಪೇ ಮಾಡಿದ್ರೆ, ಸೆಕೆಂಡ್ ಇಯರ್ ಅಕಾಡೆಮಿಕ್ಸ್ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಆದ್ರೆ ಎಂಟರ್ ಆಗಿರೋದ್ರಿಂದ, ಸೊ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದಾಗ ನೀವು ಡೀಟೇಲ್ಸ್ ಏನೇ ಕೊಟ್ಟಿದ್ರೆ, ನಿಮ್ಮ ಒಂದು ರಿಸಲ್ಟ್ ಏನ್ ಬಂದಿದ್ರೆ ಅದೇ ರಿಸಲ್ಟ್ ಅನ್ನ ನೀವು ಎಕ್ಸಾಕ್ಟ್ ಆಗಿ ಪ್ರೊವೈಡ್ ಮಾಡಿದ್ರು ಸಹ ನಿಮ್ಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಇದ್ರಲ್ಲಿ ಯಾರು ಭಯ ಪಡುವಂತಹ
ಅವಶ್ಯಕತೆ ಆದ್ರೆ ಇಲ್ಲ. ಯಾರಿಗ್ ಬರೋದಿಲ್ಲ ಅಂತ ಅಂದ್ರೆ ಈಗ ಕೆಲವೊಂದಿಷ್ಟು ಕೋರ್ಸ್ಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈಗ ಫಸ್ಟ್ ಇಯರ್ ಅಲ್ಲಿ ಏನಾದ್ರು 1 or 2 ಸಬ್ಜೆಕ್ಟ್ಸ್ ಇಲ್ಲ ಅಂತಂದ್ರೆ ಫಸ್ಟ್ ಇಯರ್ ಅಲ್ಲಿ ಏನಾದ್ರು 3 ಸಬ್ಜೆಕ್ಟ್ಸ್ ಗಿಂತ ಮೇಲೆ ಏನಾದ್ರು ಸಬ್ಜೆಕ್ಟ್ಸ್ ಫೇಲ್ ಆಗಿದ್ರೆ ಸೆಕೆಂಡ್ ಇಯರ್ ಗೆ ಅವ್ರಿಗೆ ಕಾಲೇಜಸ್ ಅಲ್ಲಿ ಕ್ಲಾಸಸ್ಗೂ ಅಲೋ ಮಾಡೋದಿಲ್ಲ, ಸೆಕೆಂಡ್ ಇಯರ್ ಕಾಲೇಜ್ ಫೀಸ್ನು ಸಹ ಕಟ್ಸ್ಕೊಳ್ಳೋದಿಲ್ಲ, ಸೆಕೆಂಡ್ ಇಯರ್ ಗೆ ಅವ್ರಿಗೆ ಒಂದು ಅಲೋನೆ ಮಾಡೋದಿಲ್ಲ, ಅಂತ ಸ್ಟೂಡೆಂಟ್ಸ್ ಗೆ ಅಷ್ಟೇ ಬರೋದಿಲ್ಲ. ಬಟ್ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಶೇರ್ ಆಗಿದೆ, ನೀವು ಸ್ಕಾಲರ್ಶಿಪ್ ಅನ್ನ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀರಾ, ನಿಮ್ಮ 1 or 2 ಸಬ್ಜೆಕ್ಟ್ಸ್ ಬ್ಯಾಕ್ ಇತ್ತು ಅಥವಾ 3 ಸಬ್ಜೆಕ್ಟ್ಸ್ ಬ್ಯಾಕ್ ಇದ್ರು ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡಿದೀರಾ ಅಂತಂದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸಿಗುತ್ತೆ. ನೀವು ಅದರಲ್ಲಿ ಯಾವುದೇ ತರಹದ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ, ಓಕೆನಾ. ಯಾಕಂತಂದ್ರೆ ನೀವು ಫಸ್ಟ್ ಇಯರ್ ಮತ್ತೆ ಓದ್ತಿಲ್ಲ, ಸೆಕೆಂಡ್ ಇಯರ್ ಗೆ ನೀವು ಎಲಿಜಿಬಲ್ ಇದ್ದೀರಾ, ಸೆಕೆಂಡ್ ಇಯರ್ ಅಲ್ಲಿ ನಿಮ್ಮೆಲ್ಲ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಆದ್ರೆ ಬಂದಿರೋದ್ರಿಂದ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬಹುದು ಅಥವಾ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಅಮೌಂಟ್ ಸಹ ಬರುತ್ತೆ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಇರುವಂತಹ ಡೌಟ್, ನಾನು ವಿಡಿಯೋಸ್ ಹೇಳಿದಾಗ ನಾನು ಹೇಳ್ತಿದ್ದೆ ಸ್ಟೂಡೆಂಟ್ಸ್ ಗೆ ಈ ವರ್ಷ ಬಂದ್ಬಿಟ್ಟು ನಿಮ್ಗೆ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂಡ್ ಹಾಗೇನು ಸಹ ಒಂದು PMSSV ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಏನ್ ಕೇಳ್ತಿದ್ರ ಅಂತ ಅಂದ್ರೆ, ಸರ್ ನಾನು ಲಾಗಿನ್ ಆಗ್ತಿದ್ದೀನಿ, ಸ್ಟೇಟಸ್ ಅನ್ನ ಚೆಕ್ ಮಾಡ್ತಿದ್ದೀನಿ, ಬಟ್ ನನ್ನ ಸ್ಟೇಟಸ್ ಅಲ್ಲಿ ಯಾಕೆ ತೋರಿಸಿಲ್ಲ, ಯಾಕೆ, ಕರೆಕ್ಟ್ ರೀಸನ್ ಹೇಳಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಿದ್ದೀನಿ ನೋಡಿ. ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ನಿಮಗೆ ತೋರಿಸಬೇಕಿದ್ರೆ ಅಂದ್ರೆ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ತೋರಿಸಬೇಕು ಅಂತ ಅಂದ್ರೆ ಅದಕ್ಕಿರುವಂತಹ ಎಲಿಜಿಬಲ್ ಅನ್ನ ನೀವು ತಿಳ್ಕೋಬೇಕು. ಅದಕ್ಕಿರುವಂತಹ ಎಲಿಜಿಬಲ್ ಅಂಡ್ ಹಾಗೇನು ನೋಡಿ, ಈಗ ಮೊನ್ನೆ ಸ್ಕಾಲರ್ಶಿಪ್ ಒಂದು ಲಾಸ್ಟ್ ಡೇಟ್ ಏನು ಎಕ್ಸ್ಟೆಂಡ್ ಮಾಡಿದ್ರು ಅದಕ್ಕಿಂತ ಮುಂಚೆನೆ ನೀವು ಒಂದು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿರ್ಬೇಕು. ಯಾಕೆ ಅಂತ ಅಂದ್ರೆ ಮೊನ್ನೆ ಒಂದು ಲಾಸ್ಟ್ ಡೇಟ್ ಏನು ಎಕ್ಸ್ಟೆಂಡ್ ಮಾಡಿದ್ರು 15ನೇ ತಾರೀಕುವರೆಗೂ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತೋರಿಸ್ತಿದೀನಿ ನೋಡಿ. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಅದಕ್ಕೆ ಮುಂಚೆ ಯಾರು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದ್ರು ಇಂತಹ ಸ್ಟೂಡೆಂಟ್ಸ್ ಅಲ್ಲಿ ತೋರಿಸಿದೆ. ಅದರಲ್ಲೂ ಯಾರ್ಯಾರು ಎಲಿಜಿಬಲ್ ಇದಾರೆ ಅಂತ ಅಂದ್ರೆ 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಗವರ್ನಮೆಂಟ್ ಹಾಸ್ಟೆಲ್ಸ್ ಗೆ ಯಾರು ಅಪ್ಲೈ ಮಾಡಿದ್ರು ಅಂದ್ರೆ BCM ಹಾಸ್ಟೆಲ್ಸ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಒಂದು ಹಾಸ್ಟೆಲ್ಸ್ ಗೆ ಸ್ಟೂಡೆಂಟ್ಸ್ ಆದ್ರೆ ಅಪ್ಲೈ ಮಾಡಿರ್ತಾರೆ. ಗವರ್ನಮೆಂಟ್ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿ ಯಾವೊಂದು ಸ್ಟೂಡೆಂಟ್ ಗೆ ಸೀಟ್ ಅಲಾಟ್ ಆಗಿರೋದಿಲ್ವೋ, ಯಾವೊಂದು ಸ್ಟೂಡೆಂಟ್ ಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಕ್ಕಿರಲ್ವೋ ಅಂತಹ ಸ್ಟೂಡೆಂಟ್ಸ್ ಗೆ ಮಾತ್ರ ಫುಡ್ ಅಂಡ್ ಅಕಾಮಿಡೇಷನ್ ಕಡೆಯಿಂದ 15,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿದೆ ವಿದ್ಯಾಸಿರಿ ಅಂತ ಹೇಳ್ಬಿಟ್ಟು. ಸರ್ ನಾನು ಒಂದು ಹಾಸ್ಟೆಲ್ ಗೆ ಅಪ್ಲೈ ಮಾಡಿದೀನಿ, ನನ್ನ ಹತ್ರ ಅಕ್ನಾಲಜ್ಮೆಂಟ್ ಇದೆ, ನಾನು ಹಾಸ್ಟೆಲ್ಗೂ ಅಡ್ಮಿಷನ್ ತಗೊಂಡಿದ್ದೀನಿ, ನನಗೂ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ನೀವು ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಯಾರಿಗಾದ್ರೆ ಹಾಸ್ಟೆಲ್ ಅಲಾಟ್ ಆಗಿದಿಲ್ವೋ ಇಂತಹ ಸ್ಟೂಡೆಂಟ್ಸ್ ಗಾದ್ರೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಆದ್ರೆ ಬರುತ್ತಾ. ಅಂಡ್ ನೋಡಿ PMSSV ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದಾರೆ. ನಾನು ಈಗಾಗಲೇ ಇದರ ಬಗ್ಗೆ ನಿಮಗೆ ಸುಮಾರು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರೆ ಸಾಕು. ಇಲ್ಲಿ ಯಾವುದೇ ತರಹದ ಹೋಗ್ಬಿಟ್ಟು ನೀವು PMSSV ಸ್ಕಾಲರ್ಶಿಪ್ ಗೆ ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಬೇರೆ ವೆಬ್ಸೈಟ್ ಆಗಲಿ ಎಲ್ಲೂ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. PMSSV ಸ್ಕಾಲರ್ಶಿಪ್ ಗೆ ನೀವು ಎಲಿಜಿಬಲ್ ಇಲ್ಲ ಅಂತ ನೀವು ಯಾವ ರೀತಿ ತಿಳ್ಕೋಬೇಕು ಅಂತ ಅಂದ್ರೆ ಸಿಂಪಲ್ ಆಗಿ ಇಷ್ಟೇ ಇರುತ್ತೆ ನೋಡಿ. ನೀವು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತೀರಾ, SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ ಆದ್ಮೇಲೆ ಸ್ಟೇಟಸ್ ಚೆಕ್ ಮಾಡಿದಾಗ ಕಾಂಪೋನೆಂಟ್ ಅಲ್ಲಿ PMSSV ಬಾರ್ ಸೆಂಟ್ರಲ್ ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಆಗಿದ್ರೆ ಅಷ್ಟೇ ನೀವು ಎಲಿಜಿಬಲ್ ಇರ್ತೀರಾ. ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ PMSSV ಸ್ಕಾಲರ್ಶಿಪ್ ಮೆನ್ಷನ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಆ ಒಂದು ಸ್ಕಾಲರ್ಶಿಪ್ ಆದ್ರೆ ಸಿಗೋದಿಲ್ಲ. ರೀಸನ್ ಬೇರೆ ಏನನ್ನು ನೀವು ಹುಡುಕುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಇಲ್ಲಿ ಎಲ್ಲೂ ಹೋಗಿ ಸಪರೇಟ್ ಆಗಿ ಅಪ್ಲೈ ಮಾಡಿಲ್ಲ, ಜಸ್ಟ್ ಇದನ್ನ ತಿಳ್ಕೊಳ್ಳಿ. ಅಂಡ್ ಈಗ ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಗೆ ಜಸ್ಟ್ ನಿಮ್ಗೆ ಫೀ ಕನ್ಸೆಷನ್ ಅಷ್ಟೇ ಬರುತ್ತೆ, ಶುಲ್ಕ ಮರುಪಾವತಿ. ಅದನ್ನ ಬಿಟ್ರೆ ನಿಮ್ಗೆ ಬೇರೆ ಯಾವುದೇ ತರಹದ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸಿಗೋದಿಲ್ಲ. ಓಕೆನಾ, ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ವಿಡಿಯೋದಲ್ಲಿ 3 ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿದೀನಿ. ಅಂಡ್ ಇನ್ನೂ ಏನಾದ್ರೂ ನಿಮ್ಗೆ ಸ್ಕಾಲರ್ಶಿಪ್ ಕುರಿತು ಹೆಚ್ಚಿಗೆ ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಪ್ರತಿಯೊಂದು ಕಾಮೆಂಟ್ಗೂ ರೆಸ್ಪಾನ್ಸ್ ಮಾಡಕ್ಕಾಗಿಲ್ಲ ಅಂತಂದ್ರೂ ಮೋಸ್ಟ್ ಕಾಮೆಂಟ್ಸ್ ಯಾವ ರಿಲೇಟೆಡ್ ಬಂದಿರುತ್ತೋ ಅದರ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಒಂದು ಅಪ್ಡೇಟ್ ಅನ್ನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ನಾನು ಹೇಳ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಅನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಫಾಲೋ ಮಾಡಿ. ಬಟ್ ಮೆಸೇಜಸ್ ತುಂಬಾ ಬರ್ತಿದಾವೆ. ಎಷ್ಟು ಬರ್ತಿದಾವೆ ಅಂತ ಅಂದ್ರೆ ಎಲ್ಲದಕ್ಕೂ ನಾನು ಡೇ ಪೂರ್ತಿ ಕೂತ್ಕೊಂಡ್ರು ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಈಗ ಸ್ಟೂಡೆಂಟ್ ನಾನು ಏನಾದ್ರು ಈಗ ಒಂದು ಸ್ಟೂಡೆಂಟ್ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಅಂದ್ರೆ ಈಗ ಅವ್ರೇನೋ ಒಂದು ಡೌಟ್ ಅನ್ನ ಕೇಳಿರ್ತಾರೆ, ನಾನು ಅದಕ್ಕೆ ಅವ್ರಿಗೆ ಏನೋ ಅಂತ ಹೇಳಿರ್ತೀನಿ, ಅವ್ರು ಮತ್ತೆ ಮೆಸೇಜಸ್ ಅನ್ನ ಮಾಡ್ತಾನೆ ಇದಾರೆ. ಸೊ ನಿಮ್ ಡೌಟ್ ಏನೇ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ನಿಮ್ಗೆ ಆದಷ್ಟು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.